ಏ ವಿಶ್ವರೂಪ, ನಿಮ್ಮ ಬಾಸ್ ನಿಮ್ಮನ್ನೆಲ್ಲ ಯಾವತ್ತಾದರೂ ಹೊರಗಿನವ್ರ ಥರ ನೋಡಿದಾರಾ? ಇಲ್ಲ ತಾನೆ? ಅಂದಮೇಲೆ ನೀವೆಲ್ಲ ನಮ್ಮ ಮನೆಯವ್ರ ಥರ ತಾನೆ? ಹಾಗೆ ಎಲ್ರನ್ನೂ ನೀನು ಮದುವೆ ಕರಿ. ಎಲ್ಲರೂ ನಿಮ್ಮ ಬಾಸ್ ಮದುವೆಯಲ್ಲಿ ನಡೆಯೋ ಎಲ್ಲ ಶಾಸ್ತ್ರನೂ ನೋಡಲಿ. ಸರಿ ಅಜ್ಜಿ. ದುರ್ಗಾ, ನಮ್ಮ ರಾಮ್ ತುಂಬ ಪರ್ಫೆಕ್ಟ್. ಅವನಿಗೆ ಸಮನಾಗಿ ಈ ಮನೇನ ಪರ್ಫೆಕ್ಟಾಗಿ ಯಾರಾದರೂ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅದು ನೀನೇ. ನಿಮ್ಮ ಮಾವನ ಮದುವೆ ಗಡಿಬಿಡಿಲಿ ಬೇರೆಯವ್ರನ್ನೆಲ್ಲ ವಿಚಾರಿಸ್ಕೊಂಡು ಕಿಶೋರನ್ನ ಮರ್ತ್ಬಿಟ್ಟಿ. ಆಮೇಲೆ ಯಾಕೆ ದುರ್ಗಾ ಸುಮ್ಮನಾದೆ? ಯಾಕೆ ಕಿಶೋರ್ ಬರ್ತಾ ಇಲ್ವಾ? ಗೊತ್ತಿಲ್ಲ ಅಜ್ಜಿ. ಗೊತ್ತಿಲ್ಲ ಅಂದರೆ ಏನರ್ಥ? ಹೋಗಲಿ, ನೀನು ಅವನಿಗೆ ಈ ಮದುವೆ ವಿಚಾರ ಹೇಳಿದೀಯಾ ತಾನೆ? ಹೇಳಿದ್ದೀನಿ ಅಜ್ಜಿ. ಆದರೆ ನಾನು ಈ ಮದುವೆ ಬಗ್ಗೆ ಹೇಳ್ಬೋದು ಅಷ್ಟೇ ಹೊರತು ಮದುವೆಗೆ ಬನ್ನಿ ಅಂತ ನಾನು ಹೇಗೆ ಕರೀಲಿ? ಕಿಶೋರ್ ಏಜೆ ಹಾಕಿದ್ದು ಒಂದು ಸಣ್ಣ ಗೆರೆನೇ ದಾಟಲ್ಲ. ಅಂಥದ್ರಲ್ಲಿ 3-4 ದಿನ ಕೆಲಸ ಬಿಟ್ಟು ಬನ್ನಿ ಅಂತ ನಾನು ಹೇಗೆ ಕರೀಲಿ? ಅವ್ರು ಬರಬೇಕು ಅಂದರೆ ಏಜೆನೇ ಹೇಳಬೇಕು. ಅಲ್ಲ, ಮದುವೆಗೆ ಬಂಧು ಬಳಗನೆಲ್ಲ ಕರೆದ ಮೇಲೆ ಮನೆ ಹಿರಿ ಮಗನೇ ಇಲ್ದಿದ್ರೆ ಏನು ಚೆನ್ನಾಗಿರುತ್ತೆ? ರಾಮ್, ಹೇಳುವ. ಏನು ರಾಮ್ ಇದು? ನೀನು ಕಿಶೋರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಲಿಲ್ವಾ? ಅಲ್ಲ, ಮದುವೆಗೆ ಹೊರಗಿನವರೆಲ್ಲ ಬರ್ತಾರೆ. ಅವ್ರು ಬಂದಾಗ ಮನೆ ಹಿರಿ ಮಗನೇ ಇಲ್ಲಿಲ್ದೆ ಹೋದರೆ ಬಂದವರೆಲ್ಲ ಏನು ಅನ್ಕೋತಾರೆ? ಒಂದ್ಸಲ ಯೋಚನೆ ಮಾಡಿದೀಯಾ? ಹಾಗಲ್ಲಮ್ಮ, ಇಲ್ಲಿ ಇನ್ನೂ ಆಗಬೇಕಾಗಿರೋ ಕೆಲಸಗಳು ಸಾಕಷ್ಟಿದೆ. ಹೀಗಿದ್ದಾಗ ಅವನು ಇಲ್ಲಿಗೆ ಬಂದರೆ ಅಲ್ಲಿ ಕೆಲಸ ನೋಡೋರು ಯಾರು ಹೇಳು? ರಾಮ್, ಮದುವೆಗೆ ಬರೋ ಎಷ್ಟೋ ಜನರಲ್ಲಿ ಗಂಡ ಹೆಂಡತಿ ಜೋಡಿಯಾಗಿ ಬರ್ತಾರೆ, ಹಾರೈಸಿ ಹೋಗ್ತಾರೆ. ಅಂಥದ್ರಲ್ಲಿ ದುರ್ಗಾ ಎಲ್ಲ ಜವಾಬ್ದಾರಿನೂ ಒಬ್ಬಳೇ ಹೊತ್ಕೊಂಡು ಓಡಾಡೋದು ಎಷ್ಟು ಸರಿ? ಅಲ್ಲ ರಾಮ್, ನಿನ್ನ ಮದುವೆಲಿ ಲಕ್ಷ್ಮೀ ಸರು ತಮ್ಮ ಗಂಡಂದ್ರ ಕೈ ಹಿಡ್ಕೊಂಡು ಖುಷಿ ಖುಷಿಯಾಗಿ ಓಡಾಡ್ತಿದ್ರೆ ದುರ್ಗಾಗೆ ಹೇಗೆ ಅನಿಸ್ಬೋದು? ಒಂದ್ಸತಿ ಯೋಚನೆ ಮಾಡು. ಸರಿಮ್ಮ, ಈ ಮದುವೆನ ನಿಮ್ಗಳು ಇಷ್ಟದ ಪ್ರಕಾರ ನಡೀತಾ ಇರುವಾಗ ಇದಕ್ಕೆ ಯಾಕೆ ಬೇಡ ಅಂತ ಹೇಳಿ ನಾನು ನಾಳೆನೇ ಕಿಶೋರ್ಗೆ ಫೋನ್ ಮಾಡ್ತೀನಿ. ಬರಲಾ? ಸರಿಪ್ಪ. ಅಪ್ಪ, ಅಮ್ಮ, ಚುಕ್ಕಿ. ಯಾಕಕ್ಕ, ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ಕೂಗಾಡೋದ? ಕುಣ್ದಾಡ್ಬೇಕನ್ಸ್ತಿದೆ. ರಿಂಗ್ ಮಾಡು. ಯಾಕೆ ರಿಂಗ್ ಮಾಡು ನನ್ನ ಫೋನ್ಗೆ? ಏನಮ್ಮ ಮಗಳೇ, ಏನು ಇಷ್ಟೊಂದು ಖುಷಿಯಾಗಿದೆಯಾ? ಅಪ್ಪ, ಇಲ್ಲಿ ನೋಡು, ನನ್ನ ಖುಷಿಗೆ ಇದೇ ಕಾರಣ. ಏನಕ್ಕ ಅದು? ಅಗ್ರಿಮೆಂಟ್ ಪೇಪರ್ ಚುಕ್ಕಿ. 3 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಏನಮ್ಮ, ಖುಷಿಯಾಗಿರ್ತೀನಿ ಅಂತ 3 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ಯಾ? ಅಯ್ಯೋ ಅಪ್ಪ, ಇದು ಒಂದು ಡಾನ್ಸ್ ಟ್ರೂಪ್ ಜೊತೆ 3 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಅವ್ರ ಜೊತೆ ನಾನು 3 ವರ್ಷ ಕೆಲಸ ಮಾಡಿದ್ರೆ ನಿನ್ನ ಮಗಳು ಎಷ್ಟು ಎತ್ತರಕ್ಕೆ ಬೆಳೀತಾಳೆ ಗೊತ್ತಾ? ಇದೊಂಥರ ಖುಷಿ ಅಗ್ರಿಮೆಂಟೇ. ಬಾಬಕ್ಕ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಹೇಳದ್ನ ಅಭ್ಯಾಸ ಮಾಡ್ಕೊ. ಇನ್ಮೇಲೆ ಹೇಳ್ತಾನೆ ಇರಬೇಕು. ಅಪ್ಪ, ನೋಡ್ತಿರೋ ಈ ನಿನ್ನ ಮಗಳು ಹೇಗೆ ಫೇಮಸ್ ಆಗ್ತಾಳೆ ಅಂತ. ಇಡೀ ಊರಿಗೂರೇ ನನ್ನ ಬಗ್ಗೆ ಮಾತಾಡ್ತಿರ್ಬೇಕು. ಹೌದು ಹೌದು, ಈಗಾಗಲೇ ನಿನ್ನ ಬಗ್ಗೆ ಇಡೀ ಊರೇ ಮಾತಾಡ್ತಿದೆ. ನೀನು ಮಾಡಿರೋ ಕೆಲಸಕ್ಕೆ ಬೀದಿನಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಆಚೆ ಹೋದರೆ 4 ಜನ ಕೊಂಕು ಮಾತಾಡಿ ಕೊಲ್ತಾರೆ ಅಂತ ಭಯದಿಂದ ಮನೆಯಲ್ಲೇ ಇದ್ದೀವಿ. ಮದುವೆ ಕ್ಯಾನ್ಸಲ್ ಆಗಿ ಇನ್ನೂ 2 ದಿವಸ ಆಗಿಲ್ಲ, ಆಗಲೇ ಇನ್ಯಾವುದೇ ಉಚ್ಚಾಟ ಶುರು ಮಾಡ್ಕೊಂಡಿದ್ಯಾ ನೀನು? ಯಾಕೆ? ನಾವು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟನೇ ಇಲ್ವಾ? ನೋಡು, ನೀನು ಎಲ್ಲೂ ಹೋಗೋದು ಬೇಡ, ಮನೆಯಲ್ಲೇ ಇರೋ. ಅಮ್ಮ, ಇದುವರೆಗೂ ನಾನು ಮಾಡಿರೋದು ಎಡವಟ್ಗಳೇ ಇರ್ಬೋದು, ಅದಕ್ಕೆ ಜನ ನನ್ನ ಬಗ್ಗೆ ಮಾತಾಡ್ತಾನೂ ಇರ್ಬೋದು. ಆದರೆ ಇನ್ನು ಮುಂದೆ ನಾನು ಮಾಡೋದೆಲ್ಲ ಬರೀ ಗೆಲ್ಲೋ ಕೆಲ್ಸಗಳು ಮಾತ್ರ. ಇವಾಗ ಹೀಯಾಳಿಸ್ತಿರೋ ಜನಗಳು ಮುಂದೆ ನಾನು ಹೊಗಳ್ತಾರೆ. ಪ್ಲೀಸ್ ನಾನು ನಂಬು. ಹೌದಮ್ಮ, ಜನನೇ ಹಾಗಲ್ವಾ? ಬಿದ್ದಾಗ ಆಡ್ಕೋತಾರೆ, ಗೆದ್ದಾಗ ಹೊಗ್ಲಿ ಕೊಂಡಾಡ್ತಾರೆ. ನಿಜ ಚುಕ್ಕಿ, ಮಾತಾಡೋ ಜನಗಳ ಬಾಯಿ ಮುಚ್ಚಿಸ್ಬೇಕು ಅಂದರೆ ನಮ್ಮ ಗೆಲುವೊಂದೇ ಅದಕ್ಕೆ ದಾರಿಯಾಗಿರುತ್ತೆ. ಮಗಳೇ, ನೀನು ನಿನ್ನ ಜೀವನದಲ್ಲಿ ಗೆಲ್ಲಮ್ಮ. ನಿನ್ನ ಗೆಲುವು ಎಲ್ರಿಗೂ ಉತ್ತರ ಆಗಬೇಕು. ನಿಮಗೆಲ್ಲ ಏನ್ರಿ ಆಗಿದೆ? ಹಾಂ, ಅಲ್ಲ, ಜೀವನದಲ್ಲಿ ಇವಳು ಯಾವಾಗ ತಾನೇ ಗೆದ್ದಿದ್ದಾಳೆ? ಇವಳು ಕೈಯಿಂದ ಏನೂ ಆಗಲ್ಲ ಅಂತ ಗೊತ್ತಿದ್ದು ಇವಳೆಲ್ಲ ಸೇರಿ ಇಂತ ಮಾತಾಡ್ತಿದ್ದೀರಲ್ಲ. ಏನೂ ಆಗಲ್ಲ ಅಂತಿದ್ರೆ ಅಗ್ರಿಮೆಂಟ್ ಆಗ್ತಿತ್ತ ಅಮ್ಮ? ನಾಳೆ ದಿನ ಈವೆಂಟ್ಗಳು ಫಂಕ್ಷನ್ಗಳು ಇರುತ್ತೆ, ಅಲ್ಲಿ ನಾನು ತೋರಿಸ್ತೀನಿ ನನ್ನ ಕೈಲಿ ಏನಾಗುತ್ತೆ ಅಂತ.
ಆ ಡ್ಯಾನ್ಸ್ ಟ್ರೂಪಲ್ಲಿ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಮುಂದೆ ನಾನು ಆ್ಯಕ್ಟಿಂಗ್ ಮಾಡ್ಬೋದು, ಸೆಲೆಬ್ರಿಟಿ ಆಗ್ಬೋದು, ನನ್ನ ಕನಸೆಲ್ಲ ಈಡೇರಿಸ್ಕೋಬೋದು. ಹೌದು ಕೌಸಲ್ಯ, ಮಗಳು ದೊಡ್ಡ ಹೀರೋಯಿನ್ ಆದ್ರೆ ನಮಗೆ ತಾನೇ ಹೆಮ್ಮೆ. ಅಷ್ಟೇ ಅಲ್ಲಮ್ಮ, ಈ ಸೆಲೆಬ್ರಿಟಿಗಳು ಅಂದ್ರೆ ಗೊತ್ತಲ್ವಾ, ದೊಡ್ಡ ದೊಡ್ಡ ಕಾರು, ಬಂಗ್ಲೆ, ಫಂಕ್ಷನ್ಸ್, ಪ್ರೆಸ್ ಮೀಟ್ ಇದೆಲ್ಲ ಇದ್ದೇ ಇರುತ್ತೆ. ಆಗ ಊರವರೆಲ್ಲ ಅಕ್ಕನ್ನಷ್ಟೇ ಅಲ್ಲ ನಮ್ಮನ್ನು ಹೊಗಳುತ್ತಾರೆ. ನಿಮ್ಗಂತೂ ಹೇಳಿ ಹೇಳಿ ಸಾಕಾಗಿದೆ. ಇನ್ನು ಮುಂದೆ ಅದೇನು ಮಾಡ್ಕೊಳ್ತಿರೋ ಮಾಡ್ಕೊಂಡು ಹೋಗಿ. ಅಯ್ಯೋ, ಡ್ಯಾನ್ಸ್ ಆಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸಾರಿ. I'll just check it and come. Girls, relax. ಸಾರಿ ಮ್ಯಾಮ್. ಬರೋದೇ ಲೇಟು, ಅದರಲ್ಲಿ ಎಡ್ವರ್ಟ್ ಬೇರೆನಾ? ನಿನ್ನ ಮೇನ್ ಡ್ಯಾನ್ಸರ್ ಮಾಡಿದೆ ನೋಡು, ನಾನು ಎಡ್ವರ್ಟ್ ಮಾಡ್ಕೊಂಡೆ ಅನ್ಸುತ್ತೆ. ಮ್ಯಾಮ್, ಬೇರೆ ಬೇರೆ ವಿಷಯನ ಒಂದೇ ಥರ ನೋಡಬೇಡಿ. ನಾನು ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತೀನಿ ನೋಡಿ, ಎಲ್ಲರೂ ಬಾಯಲ್ಲಿ ಬೆರಳಿಡ್ಕೋಬೇಕು, ಹಾಗೆ ಮಾಡ್ತೀನಿ. ಬಾಯಿ ಮೇಲೆ ಬೆರಳಿಟ್ಕೊಂಡ್ರೂ ಪರವಾಗಿಲ್ಲ, ಬಾಯ್ ಬಡ್ಕೋಬಾರ್ದು ಅಷ್ಟೇ. ನೀವೇ ನೋಡ್ತಿರಲ್ಲ, ನೋಡಿ ಮ್ಯಾಮ್. ಹೌದು, ನಾವು ಹೋಗ್ತಿರೋ ಲೊಕೇಶನ್ ಯಾವುದು? ಇಟ್ಸ್ ಕಾನ್ಫಿಡೆನ್ಷಿಯಲ್. ಈ ವಿಷಯ ಡೀಟೇಲ್ಸ್ ಯಾರಿಗೂ ಹೇಳಲ್ಲ. ಈ ಹಿಂದೆ ಲೊಕೇಶನ್ ತಿಳ್ಕೊಂಡು ನಮ್ಮ ಟೀಮ್ ಅವರೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಮ್ಮಿ ಬಡ್ಜೆಟ್ಗೆ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ರು ಗೊತ್ತಾ? ಅದಕ್ಕೆ ಈಗ ಲೊಕೇಶನ್ ಅಲ್ಲ, ಯಾರ ಮನೆ ಫಂಕ್ಷನ್ ಅಂತಾನೂ ಯಾರಿಗೂ ಏನು ಹೇಳಲ್ಲ, ಗೊತ್ತಾಯ್ತಾ? ನೀವೇ ನಂಬಲಿಲ್ಲ ಅಂದ್ರೆ ನಮ್ಮನ್ನ ಇನ್ಯಾರು ನಂಬ್ತಾರೆ ಮ್ಯಾಮ್? ಹೀಗೆ ಮಾಡ್ತಿದ್ರೆ ಎಲ್ಲರೂ ಟೀಮ್ ಬಿಟ್ಟು ಹೊಟ್ಟೋಗ್ತಾರಷ್ಟೇ. ಅದು ಗೊತ್ತಿದ್ದೆ ಮೊದಲೇ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದು, ಗೊತ್ತಾ? ಬೇರೆಯವರು ಟೀಮ್ ಬಿಟ್ಟು ಹೋಗೋದೇನು, ನೀನ್ ಬಿಟ್ಟು ಹೋದ್ರು 3 ಲಕ್ಷ ಕೊಟ್ಬಿಟ್ಟೆ ಹೋಗ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಮ್ಯಾಮ್, ರೆಡಿ ಇದೆ. ಓಕೆ ಗರ್ಲ್ಸ್, ಪೊಸಿಷನ್ ಎವ್ರಿವನ್, ಪೊಸಿಷನ್ ತಗೊಳ್ಳಿ ಬೇಗ. ಏನ್ ನೋಡ್ತಾ ಇದ್ಯಾ, ಮಾಡು ಬೇಗ. ಸೊ ಸ್ಟಾರ್ಟ್ ಮಾಡೋಣ ಅಲ್ಲ? ಹಲೋ, ನಮಸ್ತೆ, ಹೇಳಿ ಮ್ಯಾಮ್. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ಆದರೂ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇದು AJ ಮನೆ ಫಂಕ್ಷನು. ಸೊ ನಿಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದ ಸಣ್ಣ ಮಿಸ್ಟೇಕು ಆಗಬಾರ್ದು. ಇಲ್ಲ ಮೇಡಮ್, ಹಾಗೆಲ್ಲ ಏನೂ ಆಗೋಲ್ಲ. ಈ ಸರಿ ಬಂದಿರೋ ಲೀಡ್ ಡಾನ್ಸರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವೇ ಫಿದಾಗೋಗ್ತೀರಾ. ಅದು ಅಲ್ಲದೆ ನಮ್ಮ ಟೀಮ್ ಅವ್ರು ಕುಣಿತಾ ಇದ್ರೆ ಮದ್ವೆಗೆ ಬಂದವರೆಲ್ಲ ಮೈ ಮರೆತು ಕುಣಿಬೇಕು, ಹಾಗಿರುತ್ತೆ ನಮ್ಮ ಪರ್ಫಾರ್ಮೆನ್ಸ್. ನಮ್ಮ ಫಂಕ್ಷನ್ಸ್ ಎಲ್ಲ ತುಂಬ ಅಫಿಷಿಯಲ್ ಆಗಿ ಸ್ಟ್ಯಾಂಡರ್ಡ್ ಆಗಿರುತ್ತೆ. ನೀವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸರಿ ಮೇಡಮ್, ನೀವು ಆ ವಿಷಯದಲ್ಲಿ ತಲೆ ಕೆಡ್ಸ್ಕೋಬೇಡಿ, ನಾಳೆ ನೀವೇ ನೋಡ್ತೀರಲ್ಲ. ಓಕೆ. ಇವ್ರು ನೋಡಿದ್ರೆ ಸಣ್ಣ ಮಿಸ್ಟೇಕು ಆಗಬಾರ್ದು ಅಂತಾರೆ, ಲೀಲಾ ನೋಡಿದ್ರೆ ಮಿಸ್ಟೇಕ್ ಆಗದೆ ಬದುಕಕ್ಕೆ ಆಗಲ್ಲ ಅಂತ ಅಂತಾಳೆ. ದೇವರೇ ಕಾಪಾಡಬೇಕಪ್ಪ.